ಇಂಡಿಯಾ ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. 21/6/2023 ನಿಯರ್ ಬೈ ದೇವರ ಸಮುದ್ರ ಟೋಲ್ ಹನ್ನಳ್ಳಿ ಗೇಟ್ ಕಲಸು ಗ್ಯಾಂಗ್ ಅಥವಾ ಅಮೋಘವಾಗಿ ಪ್ರಾರಂಭವಾಗಿದೆ. ಇಲ್ಲಿ ಟಿಫನ್ನು, ಊಟ, ನಾರ್ತ್ ಸ್ಟೈಲು, ಸೌತ್ ಸ್ಟೈಲು ಎಲ್ಲ ಊಟ ಸಿಗುತ್ತದೆ. ಎಲ್ಲರೂ ಸಾರ್ವಜನಿಕರು ಎಲ್ಲರೂ ಬಂದು ಬೆಳಿಗ್ಗೆ ಟಿಫನ್ ಏನು ಕೊಡ್ತೀವಿ? ಇಡ್ಲಿ, ದೋಸೆ, ಪೂರಿ, ರೈಸ್, ನಾಲ್ಕು ಥರ ತಿಂಡಿಗಳು. ಮಧ್ಯಾಹ್ನ ಮೀಲ್ಸ್ ಇದೆ. ಮಧ್ಯಾಹ್ನ ಸ್ಪೆಷಲ್ ಮೀಲ್ಸ್ ಮಾಡ್ತೀವಿ. ಬೇರೆಲ್ಲ ಮುಂದೆ ರಾತ್ರಿ ಊಟ ಇರುತ್ತೆ. ವೆಜ್ಜು ಎಷ್ಟು ಗಂಟೆವರೆಗೆ ಇರುತ್ತೆ? ರಾತ್ರಿ 11 ಗಂಟೆ ಇರುತ್ತೆ. ಬೆಳಗ್ಗೆ 6 ಗಂಟೆ ಆದರೆ ರಾತ್ರಿ 11 ಗಂಟೆ ಹೋಗ್ತೀವಿ. ಮತ್ತು ನಮ್ಮ ಎಲ್ಲ ನಮ್ಮ ಸೌದವರಿದ್ದಾರೆ, ಉಡುಪಿಯವರಿದ್ದಾರೆ, ಎಲ್ಲ ಥರ ಎಲ್ಲ ಸ್ಪೆಷಲ್ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿದೆ. ಪಾರ್ಕಿಂಗ್ ಎಲ್ಲ ಅನುಗುಣವಾಗಿದೆ. ಈಗ ಎಲ್ಲ ಆರಾಮಾಗಿ ಆರಾಮಾಗಿ ಬಂದು ಸೇರಿಸ್ಕೊಂಡು ತುಂಬ ಕಷ್ಟವಾಗುತ್ತೆ. ಟಿಫನ್ನು, ಕಾಫಿ ಟೀ ಇರುತ್ತೆ, ಐಸ್ ಕ್ರೀಮ್ ಇರುತ್ತೆ, ಜ್ಯೂಸ್ ಇರುತ್ತೆ, ಚಾಟ್ಸ್ ಇರುತ್ತೆ. ನಮ್ಮದೇ ಏನಾದರೂ ಹೊಸ ಟಿಕೆಟ್ ಮಾಡ್ತೀವಿ. ತಮ್ಮ ಹೆಸರು? ನಮ್ಮ ನಂದಿ ಸರ್ ಉತ್ತೂರು ನಂದಿ ಸರ್. 9 ವರ್ಷದಿಂದ ಹೋಗಿ ಎತ್ಕೊಂಡು ಥ್ಯಾಂಕ್ ಯು ಸರ್. ವರ್ಷದಿಂದ ಬೆಂಗಳೂರು ಗೇಟಲ್ಲಿ ಹೋಟೆಲ್ ನಡೆಸ್ಕೊಂಡು ಬರ್ತಾ ಇರುವ ಇವರು ಒಳ್ಳೆಯ ರುಚಿಕರವಾದ ಊಟವನ್ನು ಮೊದಲಿಂದ ನೀಡ್ತಾ ಇರ್ತಾರೆ. ಇವಾಗ ಇಲ್ಲಿ ಹೊಸದಾಗಿ ನಂದಿನಿ ತನುಶ್ರೀ ಗ್ರಾಂಡ್ ಅಂತ ಓಪನ್ ಮಾಡಿದ್ದಾರೆ. ಇವರ ರುಚಿ 15 ವರ್ಷದಿಂದ ನೋಡಿರುವ ಖಾರ ಒತ್ತಾಯದ ಮೇಲೆ ಇಲ್ಲಿ ಟೋಲ್ಗೇಟ್ ಹತ್ರ, ಮುಳಬಾಗ್ ಟೋಲ್ಗೇಟ್ ಹತ್ರ ಹೊಸ ಬ್ರಾಂಚನ್ನು ಓಪನ್ ಮಾಡಿರ್ತಾರೆ. ಎಲ್ಲರೂ ದಯವಿಟ್ಟು ಇಲ್ಲಿ ಹೊಸದಾಗಿ ಓಪನ್ ಆಗಿದೆ. ಇಲ್ಲಿ ನಿಮಗೆ ಗ್ರಾಹಕರದ್ದು ಏನೇನು ಅನುಕೂಲ ಇದೆ? ನಿಮ್ಮ ಹತ್ರ ಎಲ್ಲೆಲ್ಲಿ ಸಿಗುತ್ತೆ, ಯಾವ ತಿಂಡಿ ತಿನಿಸಿದೆ? ಬೆಳಗ್ಗೆ ಟಿಫನ್ನು, ದೋಸೆ, ಇಡ್ಲಿ, ಚಿತ್ರಾನ್ನ, ವೆಜ್ ಅಲ್ಲ. ನಾನ್ ವೆಜ್ಜಲ್ಲಿ 12 ಗಂಟೆ ಮೇಲೆ, ನಾನ್ ವೆಜ್ಜು ಸಪ್ರೇಟು, ವೆಜ್ಜು ಸಪ್ರೇಟು, ಎಲ್ಲ ಅನುಕೂಲ ಇದೆ. ಮಾಡ್ತಾ ಇರೋದು ನಮ್ಮ ಹಳ್ಳಿಯವರು, ಒಬ್ಬ ರೈತರ ಮಕ್ಕಳು, ರೈತರಿಗೋಸ್ಕರ ಒಂದು ಅವಕಾಶ. ಎಲ್ಲ ಇರೋರೇ ಬರ್ತಾರೆ, ಇಲ್ಲದೇ ಇರೋರು ಮಾಡಬೇಕು. ಟ್ರೈ ಮಾಡಿದ್ದಾರೆ ದೊಡ್ಡದಾಗಿ. ಅವ್ರಿಗೊಂದು ಸಪೋರ್ಟ್ ಕೊಡಬೇಕು ಅಂತ ದೊಡ್ಡವ್ರ ಆಶೀರ್ವಾದದೊಂದಿಗೆ ಮಾಡ್ತಾಯಿದ್ದಾರೆ. ಅವ್ರಿಗೊಂದು ಆಶೀರ್ವಾದ ಕೊಟ್ಟರೆ ಗ್ರಾಹಕರಿಗೆ ಎಲ್ಲ ಟೇಸ್ಟಲ್ಲೂ ಎಲ್ಲ ನಾಟಿ ಸ್ಟೈಲಲ್ಲೇ ಇರುತ್ತೆ. ನೀವು ಯಾವ ಊರಿಗೆ ಇದ್ದೇವರ? ಕುತ್ತನೂರು ಪಕ್ಕದಲ್ಲಿ ಹಳ್ಳಿ ಇರ್ತೀವಲ್ಲ, ಅವು ಟ್ರಾನ್ಸ್ಪೋರ್ಟಲ್ಲಿ ಓಡಾಡ್ತಾನೆ ಇರ್ತೀವಿ. ನಮ್ಮೂರು ಇದ್ದಾರೆ ಅಂದರೆ ಅದಕ್ಕೊಂದು ಗೌರವ. ಬೇರೆಯವರು ಅಷ್ಟೇ, ದೊಡ್ಡವರು ಅಷ್ಟೇ, ಯಾರೇ ಆಗ್ಬೋದು ರೈತರಿಗೊಂದು ಅವಕಾಶ. ರೈತರ ಮಕ್ಕಳು ಅವರು ಏನೋ ಒಂದು ಮಾಡಿದ್ದಾರೆ ಅಂದರೆ ಅದಕ್ಕೊಂದು ಗುರಿ. ಮೊದಲು ಏನಾದರೂ ಇವರು ಹೋಟೆಲ್ ಮಾಡಿದ್ದಾರೆ ಸರ್. ಮುಳಿನೂರು ಗೇಟಲ್ಲಿ ಮಾಡಿದ್ದಾರೆ, ಚಿಕ್ಕದಾಗಿ ಮಾಡಿದ್ರು. ಟಿಫನ್ ಸೆಂಟರ್ ಅಲ್ಲ, ಅಲ್ಲಿ ಒಳ್ಳೆಯ ಹೆಸರು ಬಂದಿದ್ದಕ್ಕೆ ದೊಡ್ಡದಾಗಿ ಮಾಡೋಣ ಅಂತ ಒಂದು ಕನಸು. ಒಂದು 100 ವರ್ಷದಿಂದ ಅಂದ್ಕೊಂಡಿದ್ರು, ಬಟ್ ಇವಾಗ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆ ಟೇಸ್ಟ್ ಕೊಡ್ತಾರೆ, ಒಂದು ಮರ್ಯಾದೆ, ರೆಸ್ಪೆಕ್ಟ್ ಎಲ್ಲದರಲ್ಲೂ ಚೆನ್ನಾಗಿ ಮಾಡ್ತಾರೆ. ಒಂದು ಒಳ್ಳೆಯ ಅವಕಾಶ ಸಿಗ್ತಾ ಇದೆ ತಮ್ಮಲ್ಲಿ. ಇಲ್ಲಿ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಇದೆ, ಎಲ್ಲ ಇದೆ. ಹೈವೇನಲ್ಲಿ ಎಲ್ಲ ಅನುಕೂಲ ಇದೆ. ಇಲ್ಲಿ ಮಾಡಿರೋ ಖರ್ಚಿಗೆ ತಕ್ಕಂತೆ ಬಿಸ್ನೆಸ್ ನಡೀತಾ. ಅದಕ್ಕೆ ಗ್ರಾಹಕರ ಆಶೀರ್ವಾದದಿಂದ ಮೇಯ್ನು ನಿಮ್ಮ ಮೀಡಿಯಾದವರಿಂದ ಒಂದು ಸಪೋರ್ಟ್ ಇದೆ. ನಿಮ್ಮ ಹೆಸರು? ಶಿವಣ್ಣ ಶಿವನಾರಾಯಣ. ಕುತ್ತನೂರು ಪಂಚಾಯತಿ ಶಿವನಾರಾಯಣ. ಗ್ರಾಹಕರು ಏನೇನು ಒಳ್ಳೆಯದಾಗಿ ಗ್ರಾಹಕರಿಗೆ ನಾಳೆಯಿಂದ ಗೊತ್ತಾಗುತ್ತೆ ಸರ್. ಇದುವರೆಗೂ ಅಲ್ಲಿ ಬಂದಿರೋದು ಬೇರೆ ಕಡೆ ಮಾಡಿದಾರಲ್ಲ ಹೋಟ್ಲು, ಅಲ್ಲಿಂದ ಒಳ್ಳೆಯ ಅಭಿಪ್ರಾಯ ಇದೆ. ಬರುತ್ತೆ, ಇನ್ನೂ 90% ಒಳ್ಳೆಯ ಹೆಸರು ಬರುತ್ತೆ ಅಂತ ಒಂದು ಅಭಿಪ್ರಾಯ. ಯಾಕಂದರೆ ನಾಟಿ ಸ್ಟೈಲಲ್ಲಿ ಇರುತ್ತೆ. ಕೆಮಿಕಲ್ ಆಗಲಿ ಇನ್ನೊಂದಾಗಲಿ ಏನಿದೆ, ಡೈರೆಕ್ಟಾಗಿ ಮನೇಲಿ ಹೆಂಗೆ ಮಾಡ್ತಾರೋ ಹಾಗೆ ಮನೆ ತಿಂಡಿ ಕೊಡುತ್ತೆ. ಆರೋಗ್ಯಕರವಾದಂಥ ತಿಂಡಿ ಫ್ರೆಶ್ ಆಗಿ ಕೊಡೋದಕ್ಕೆ 100% ಅವ್ರು ಅದಕ್ಕೆ ಪ್ರಿಫರೆನ್ಸ್ ಕೊಡ್ತಾರೆ. ಜ್ಯೂಸು ಏನೋ ಪಾನೀಯಗಳು ಅಂತ ಏನಾದ್ರು ಐಸ್ ಕ್ರೀಮ್ ಇರ್ತಾರಂತ ಇನ್ನೂ ಇಲ್ಲ, ನಾಳೆಯಿಂದ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಯಾಕಂದರೆ 3 ರೂಮ್ ಇರೋದಕ್ಕೋಸ್ಕರ ವೆಜ್ ಬೇರೆ, ನಾನ್ ವೆಜ್ ಬೇರೆ, ಜ್ಯೂಸ್ ಕೌಂಟರ್ ಬೇರೆ ಎಲ್ಲ ಮಾಡ್ತೀವಿ.
ಈ ವಯಸ್ಸಿಗೆ ಅವ್ರು ಇಷ್ಟು ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೊಂದು ಗುರಿ ಇರುತ್ತೆ. 100% ಸಕ್ಸಸ್ ಆಗಲಿ ಅಂದ್ಬಿಟ್ಟು ನಮಗೆಲ್ಲ ಒಂದು ಆಸೆ. ಮೇಯ್ನಾಗಿ ನಿಮ್ಮ ಮೀಡಿಯಾ ಕೊಡೋರಿಂದ ತುಂಬ ಅನುಕೂಲ ಆಗ್ಬೋದು ಅಂತ ನೀವು ಮನಸ್ಸು ಐತೆ 100% ನಿಮ್ಮ ಸಹಕಾರ ಇದ್ದರೆ ಗೆದ್ದೇ ಗೆಲ್ತಾರೆ. ಅವ್ರು ಗೆದ್ದರೆ ಇನ್ನೊಂದು 4 ಜನ ಬದುಕೋದಕ್ಕೆ ಒಂದು ಅವಕಾಶ. ಯಾಕಂದರೆ ಇಲ್ಲಿ ನಿಮ್ಗೆ ಗೊತ್ತಿದ್ದಂಗೆ ಮುಳಬಾಲಿಂದ ಹೊಸಪೇಟೆ ಅವ್ರಿಗೂ ತೊಗೊಂಡ್ರೂ ಎಲ್ಲ ಮಿಲಿಯನಿಯರ್ಸ್ ಎಲ್ಲ ದೊಡ್ಡವ್ರು ಮಾಡ್ತಾ ಇದ್ದಾರೆ. ಇಂಥ ಒಬ್ಬ ರೈತ ಕುಟುಂಬದಲ್ಲಿ ಹುಟ್ಟಿ ಈ ಥರ ಬಡವರು ಇಷ್ಟು ಟ್ರೈ ಮಾಡ್ತಾ ಇದ್ದಾರೆ. ಎಷ್ಟು ಹೆಂಗಿದೆ ಅಂತ ಅಟ್ಲೀಸ್ಟ್ ಒನ್ ಟೈಮ್ ತಿನ್ಕೊಂಡ್ರೆ 100% ಚೆನ್ನಾಗಿದೆ. 100% ಬರ್ತದೆ, ಗೆದ್ದೇ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸಲ್ಲಿ ಮಾಡಿದ್ದಾರೆ. ಒಳ್ಳೆ ಉದ್ಯಮಿ ಆಗ್ತಾರೆ. ಹೌದು, ಉದ್ಯಮಿ ಆದರೆ ಇನ್ನೂ ಒಳ್ಳೇದಲ್ವಾ. ಆದರೆ ಇನ್ನೂ 4 ಜನ ಬೆಳೆಯೋಕ್ಕೆ ಅವಕಾಶ. ಅದಕ್ಕೋಸ್ಕರ ಮೇಯ್ನು ನಿಮ್ಮ ಸಪೋರ್ಟು ಇರಬೇಕು. ಯಾಕಂದರೆ ಮೀಡಿಯಾ ಸಪೋರ್ಟ್ ಇಲ್ಲದೆ ಏನೂ ನಡೆಯಲ್ಲ. ಅದೆಲ್ಲರಿಗೂ ಗೊತ್ತಿರೋದು. ದೊಡ್ಡವ್ರು ಏನು ಮಾಡ್ತಾರೆ ಏನಿಲ್ಲ ಅಂತ ಎಲ್ಲ ನೋಡಿರೋದು. ಯಾಕಂದರೆ ಎಲ್ಲ ಬೆಳೆಯೋರ್ಗೂ ಅಷ್ಟೇ. ಬೆಳೆದ್ಮೇಲೆ ನಾವೇನಾಗ್ತೀವಿ, ರೈತರು ಬೆಳೆದಿರೋರು ಎಲ್ಲ ಸಪೋರ್ಟ್ ಇದ್ದು 100% ಅವ್ರು ಗೆಲ್ತಾರೆ ಅನ್ನೊಂದು ಆಗುತ್ತೆ. ಅದಕ್ಕೆ ಸರ್ ಇಷ್ಟು ದೂರ ಬಂದಿರೋದು ಹಳ್ಳಿನಲ್ಲಿ ಪ್ರತಿಯೊಬ್ಬರು ಹಳ್ಳಿ ಊಟ ಬೇಕು ಅಂತ 100% ಕ್ವಾಲಿಟಿಯಾಗಿ 100%. ಅದಕ್ಕೊಂದು ಸಪೋರ್ಟ್ ಬೇಕು ಅಂದರೆ ನಿಮ್ಮ ಸಪೋರ್ಟ್ ಇರಬೇಕು, ಗ್ರಾಹಕರ ಸಪೋರ್ಟ್ ಇರಬೇಕು. ತಿಂಡಿನಲ್ಲಿ ನಾವು ಗ್ಯಾರಂಟಿ ನಮ್ಮ ಬಿಸ್ನೆಸ್ ಕೊಡೋದು ಅವ್ರು ಎಲ್ಲೋದ್ರೂ ದುಡ್ಡು ಕೊಡೋದು. ನಾವು ತುಂಬ ಆಸೆ ಏನಿಲ್ಲ, ಒಂದು ಬಿಸ್ನೆಸ್ ನಡ್ಕೊಂಡೋದ್ರೆ ಒಂದು ಒಳ್ಳೆಯ ಹೆಸರು ಬಂದರೆ ನಾವು ನಮ್ಮ ಗೇಟಲ್ಲಿ ಒಂದು 15 ವರ್ಷದಿಂದ ಊಟ ಗೇಟಲ್ಲಿ 15 ವರ್ಷದಿಂದ ಗಂಡೀಶ ಅಂತ ಹುಡುಗರಿಂದ ಹೋಟ್ಲು ಮಾಡ್ತಿದ್ದಾರೆ. ಒಳ್ಳೆ ರುಚಿಕರವಾದ ಊಟ ಬರ್ತಾ ಇದೆ. ಈಗ ಪ್ರೇಕ್ಷಕರಿಗೂ ಗ್ರಾಹಕರ ಒತ್ತಾಯದವರಿಗೆ ನಮ್ಮ ನನ್ನಳ್ಳಿ ಟೋಲ್ ಗೇಟ್ ಹತ್ರ ಒಂದು ಕನಸು ಗ್ರಾಂಡ್ ಅಂತ ಹೋಟ್ಲಿದ್ದಾರೆ. ಎಲ್ಲ ಗ್ರಾಹಕರು ಸಹಕರಿಸ್ತಾ ಇದ್ದೀವಿ. 15 ವರ್ಷದಿಂದ ಕಷ್ಟಪಟ್ಟು ದುಡಿದು ಒಳ್ಳೆ ರುಚಿಕರವಾದ ಊಟ ಕೊಟ್ಟು ಗ್ರಾಹಕರ ಹತ್ರ ಮನ್ನಣೆ ಗಳಿಸಿರ್ತಾರೆ. ಆದ್ದರಿಂದ ಈ ಹುಡುಗರಿಗೆ ಸಹಕರಿಸಬೇಕಾಗಿ ಗ್ರಾಹಕರ ಹತ್ರ ಏನಿದಿನ ನಿಮ್ಮ ಹೆಸರು ಹೇಳ್ಬಿಟ್ಟು. ನನ್ನ ಹೆಸರು ಚಂದ್ರು ಅಂತ, ಒಟ್ಟು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು. ಏನಿದಿನ ತನುಶ್ರೀ ಬ್ರ್ಯಾಂಡ್ ಅಂತ ಹೋಟ್ಲು ಮಾಡಿರ್ತಕ್ಕಂಥ ಒಂದು ಬಡವ ಕುಟುಂಬದಲ್ಲಿ, ರೈತ ಕುಟುಂಬದಲ್ಲಿ ಹುಟ್ಟಿದಂಥ ನಾವು ತಮ್ಮನಾದಂಥ ನಂದಿಸರು ಒಂದು ತನುಶ್ರೀ ಬ್ರ್ಯಾಂಡ್ ಎಂಬ ಹೋಟ್ಲನ್ನು ತುಂಬ ಕಷ್ಟಪಟ್ಟು ಒಂದು ದೊಡ್ಡ ಉದ್ದಿಮೆ ಥರ ಬೆಳಿಬೇಕು ಅಂತ ಕನಸು ಕಂಡಿದ್ದಾರೆ. ಆ ಕನಸು ನನಸಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ.